ಸಂಶೋಧನೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತಗಳು. ನಾವಿಂದು ಕನ್ನಡ ಇತಿಹಾಸವು ಇಂದು ಮರೆಯಲಾಗದ ರಾಜಮನೆತನವಾದ ಚಾಳುಕ್ಯ ವಂಶದ ಬಗ್ಗೆ ತಿಳಿದುಕೊಳ್ಳೋಣ. ಚಾಳುಕ್ಯ ರಾಜಮನೆತನವನ್ನು 1ನೇ ಪುಲಕೇಶಿಯು ಕ್ರಿಸ್ತಶಕ 550ರಲ್ಲಿ ಸ್ಥಾಪಿಸುತ್ತಾನೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಈಗಿನ ಬಾದಾಮಿ ಈ ಭಾಗವನ್ನು ವಶಪಡಿಸಿಕೊಂಡು ತನ್ನ ರಾಜಧಾನಿಯಾಗಿ ಮಾಡಿಕೊಡುತ್ತಾನೆ. ಈ ಚಾಳುಕ್ಯರು ಮುಂದೆ ಬಾದಾಮಿ ಚಾಳುಕ್ಯರು ಎಂದು ಪ್ರಸಿದ್ಧರಾಗುತ್ತಾರೆ. ಈ ಚಾಳುಕ್ಯ ವಂಶವು ಇಂದಿನ ಸಂಪೂರ್ಣ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಆಂಧ್ರಪ್ರದೇಶ ಇನ್ನೂ ಬಹುತೇಕ ಪ್ರದೇಶಗಳನ್ನು ಒಳಗೊಂಡಿತ್ತು. ಈ ರಾಜಮನೆತನದ ಪ್ರಸಿದ್ಧ ದೊರೆ ದೊಡ್ಡ ಚಕ್ರವರ್ತಿ ಎಂದರೆ ಅದು ಇಮ್ಮಡಿ ಪುಲಕೇಶಿ. ಈ ಚಾಳುಕ್ಯ ವಂಶದಲ್ಲಿ 3 ಕಾಲಮಾನಗಳು ಬರುತ್ತವೆ. ಅವುಗಳೆಂದರೆ ಬಾದಾಮಿ ಚಾಳುಕ್ಯರು, ಕಲ್ಯಾಣಿ ಚಾಳುಕ್ಯರು, ವೆಂಗಿಯ ಚಾಳುಕ್ಯರು. ಬಾದಾಮಿ ಚಾಳುಕ್ಯರ ಐತಿಹಾಸಿಕ ಕೊಡುಗೆಗಳನ್ನು ನೋಡೋದಾದರೆ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಅಜಂತ ಮತ್ತು ಎಲ್ಲೋರ ಪ್ರಸಿದ್ಧ ದೇವಾಲಯಗಳು. ಐಹೊಳೆ ಒಂದರಲ್ಲಿಯೇ 150ಕ್ಕೂ ಹೆಚ್ಚು ದೇವಾಲಯಗಳನ್ನು ಬಾದಾಮಿ ಚಾಳುಕ್ಯರು ಸ್ಥಾಪಿಸುತ್ತಾರೆ. ಅಷ್ಟಲ್ಲದೆ ವಿರೂಪಾಕ್ಷ, ಮಲ್ಲಿಕಾರ್ಜುನ, ಸಂಗಮೇಶ್ವರ ಮತ್ತು ಒಂದು ಜೈನ ದೇವಾಲಯವು ಕೂಡ ದ್ರಾವಿಡ ಶೈಲಿಯಲ್ಲಿ ಇದೆ. ಗದಗ ಜಿಲ್ಲೆಯ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಸ್ಥಾನ, ಧಾರವಾಡ ಜಿಲ್ಲೆಯ ಕುರುವಂತಿಯ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಕೊಪ್ಪಳ ಜಿಲ್ಲೆಯ ಮಹಾದೇವ ದೇವಾಲಯಗಳು ಚಾಲುಕ್ಯ ವಂಶದ ದೇವಾಲಯಗಳಾಗಿವೆ. ಕನ್ನಡ ಸಾಹಿತ್ಯಕ್ಕೂ ಕೂಡ ಚಾಳುಕ್ಯರ ಕೊಡುಗೆ ಬಹಳಷ್ಟಿದೆ. ಕರ್ಣನಂಥ ಶ್ರೇಷ್ಠ ಕನ್ನಡ ಕವಿಗೆ ಆಶ್ರಯ ಮತ್ತು ಪ್ರೋತ್ಸಾಹವನ್ನು ಚಾಳುಕ್ಯ ವಂಶದವರು ಕೊಟ್ಟರು. ಚಾಳುಕ್ಯ ವಂಶದ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ. ಇವರ ಮಾಹಿತಿಯನ್ನು ಭಾಗ 2ರಲ್ಲಿ ತಿಳಿಸಲಾಗುತ್ತದೆ.